ಅನೀಶ್ ಅವರೇ, ನಿಮ್ಮಿಂದ ಬಿಗ್ ಬಾಸ್ ಸೀಸನ್ ಆ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ. ಈಗ ಬಿಗ್ ಬಾಸ್ ಹೊಸ ಪ್ರೋಮೋ ಬಂದಿದೆ, ನೋಡಿದ್ರಾ? ಎಷ್ಟು ಎಕ್ಸೈಟ್ ಆಗಿದೆ? ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ನಮ್ಮ ಸೀಸನ್ನ ನಾನು ನೋಡೋಕ್ಕಾಗಲಿಲ್ಲ, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಆಚೆ ಬಂದಮೇಲೆ ಆ ಎಕ್ಸ್ಪೀರಿಯನ್ಸ್ನ ಕಳ್ಕೊಬಾರ್ದು ಅಂತ ನಾನು ಇನ್ನೂ ಎಪಿಸೋಡ್ಸ್ ಯಾವುದನ್ನು ನೋಡಿಲ್ಲ. ನನಗೆ ಯಾವ್ದು ಚೆನ್ನಾಗಿ ಅನಿಸಿತ್ತೋ ನಾನು ಅದನ್ನು ನನ್ನ ಒಂದು ಪರ್ಸ್ನಲ್ ಥಾಟನ್ನು ನಾನು ನಂಬಿದ್ದೀನಿ. ಸೊ ಹಾಗಾಗಿ ಆಚೆ ಬಂದಮೇಲೆ ಅದನ್ನು ನೋಡಿ ಚೇಂಜ್ ಮಾಡ್ಕೊಳ್ಳೋ ಒಂದು ಯಾವ ಒಪಿನಿಯನು ಇರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಯಾವ ಒಂದು ಒಪಿನಿಯನಲ್ಲಿ ಹೊರಗಡೆ ಬಂದಿದ್ದೀನೋ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ ವಿತ್ ದ್ಯಾಟ್. ಈಗ ಹೊಸ ಸೀಸನಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅಥವಾ ಅಲ್ಲಿ ಒಳಗಡೆ ಯಾವ ರೀತಿಯಾಗಿ ನಡೆಯೋದು ನಮಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡೋದಕ್ಕೆ ಐ ಆಮ್ ರಿಯಲಿ ಎಕ್ಸೈಟೆಡ್. ಪೋಸ್ಟ್ಗಳು ಓಡ್ತಾ ಇದೆ ಮೇಡಮ್ ಸಾಮಾಜಿಕ ಜಾಲತಾಣಗಳಲ್ಲಿ, ಆಂಕರ್ ಚೇಂಜ್ ಆಗ್ತಿದ್ದಾರೆ ಅಥವಾ ಆಂಕರ್ ಯಾರು, ಈ ತರ ಒಂದು ಪೋಸ್ಟ್ಗಳು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೀವು ಸುದೀಪ್ ಸರ್ನೇ ಕೇಳಬೇಕು. ನಾನು ಆಂಕರಿಂಗ್ ಮಾಡೋಂಗಿದ್ರೆ ಅಲ್ಲ, ನಾನು ಆಂಕರಿಂಗ್ ಮಾಡೋದಿತ್ತು ಅಂತಂದ್ರೆ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತಾ ಇದ್ದೆ. ಚೇಂಜ್ ಆದ್ರೆ ನಿಮ್ಮ ಅನಿಸಿಕೆ ಅಂದ್ರೆ ಸುದೀಪ್ ಸರ್ ಬಿಟ್ಟು ಬೇರೆ ಯಾರಾದ್ರೂ ಆಗ್ತಾರೆ ಅಂದ್ರೆ ನಿಮ್ಮ ಒಪಿನಿಯನ್ ಏನಂತ? ಸರ್, ಸುದೀಪ್ ಸರು 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಅವ್ರನ್ನ ಅವರಾಗೇನೆ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.